ಹೇಳ್ರಿ. ಮಾಧ್ಯಮದವರ ಮುಖಾಂತರ ಸಿದ್ದರಾಮಯ್ಯ ಸರ್ ಅವ್ರಿಗೆ ನಮಸ್ಕಾರ ಸಲ್ಲಿಸ್ತೀನಿ. ಆ ನಮಸ್ಕಾರ ಸಲ್ಲಿಸ್ಬೇಕಂದ್ರೆ ಖುಷಿ ಇರ್ಬೇಕ್ರಿ, ಆದ್ರೆ ನಮ್ಮ ಹತ್ರ ಖುಷಿ ಇಲ್ಲ. ಆದ್ರೂ ಅವ್ರ ತಂದೆ ವಯಸ್ಸಿನವ್ರದಾರತ್ತೆ, ತಂದೆ ಸ್ಥಾನದಲ್ಲಿ ಇದಾರಂತ ಗೌರವ ಕೊಟ್ಟು ಅವರಿಗೆ ನಮಸ್ಕಾರ ಮಾಡ್ತೀನಿ ರೀ. ಅವ್ರು ಮುಖ್ಯಮಂತ್ರಿ ಆಗಕ್ಕೆ ಯೋಗ್ಯರೇ ಇಲ್ಲ ಅಂತ ನಾನು ಮೊದಲೇ ಉತ್ತರ ರೀ. ಯಾಕಂದ್ರೆ ಅವ್ರು ಏನು ಮುಖ್ಯಮಂತ್ರಿಗಳಾಗಿ ನುಡಿದಿದ್ರಲ್ಲ, ಆ ನುಡಿದಂತೆ ನಡೀಲಿಲ್ರಿ. ಹೋದ ವರ್ಷ ಜನವರಿಯಾಗ 4 ದಿನ ಕಂಟಿನ್ಯೂ ಹೋರಾಟ ಮಾಡಿದವ್ರಿ, ಹಗಲು ರಾತ್ರಿ. 10,000 ರೂಪಾಯಿ ಗ್ಯಾರಂಟಿ ಕೊಡ್ತೀನಿ ಅಂತೇಳಿ ಕಿಸಿಂದ ಈ ಹೋರಾಟನ ಹಿಂತೆಗಿರಿ ಅಂತ ಹೇಳಿದ್ರು. ಹಿಂತೆಗೆದೇವ್ರಿ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಹಿಂತೆಗೆದಿದ್ದೆವು. ಆದ್ರೆ ನಾವು ಮಾತಿಗೆ ಬೆಲೆ ಕೊಡಲಿಲ್ಲ ಅವ್ರ ಮುಖ್ಯಮಂತ್ರಿಗಳು. ಈವರೆಗೂ ನಮ್ಗೆ ಅದು 10,000 ರೂಪಾಯಿ ಗ್ಯಾರಂಟಿ ಮಾಡಲೇ ಇಲ್ರಿ. ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರಿ, ಬಿಸಿ ಊಟ ಅಂಗನವಾಡಿ ಕಾರ್ಯಕರ್ತರಿಗೆ 1,000 ರೂಪಾಯಿ ಹೆಚ್ಚಳ ಮಾಡಿದ್ರು. ನಮಗೂ ಮಾಡ್ತೀನಿ ಅಂದ್ರು. ಆ 1,000 ರೂಪಾಯಿನೂ ನಮ್ಗೆ ಇವತ್ತಿನವರೆಗೂ ಹೆಚ್ಚಳ ಆಗ್ಲಿಲ್ರಿ. ಅಂತ 60 ವರ್ಷ ಆದ್ಮೇಲೆ ಕೆಲಸದಿಂದ ನಿಮ್ಮನ್ನ ತೆಗಿತೀನಿ ಅಂತ ಮುಂಚಿತವಾಗಿ ನಮ್ಗೆ ಏನಾದ್ರು ಒಂದು ಪತ್ರ ಕೊಟ್ಟು ಹೇಳಿ ಕೇಳಿ ತೆಗಿಲಿಲ್ರಿ. ಸಡನ್ ಆಗಿ ಕೆಲಸದಿಂದ ತೆಗೆದ್ಬಿಟ್ರು. ಈಗ ಆಶಾ ಕಾರ್ಯಕರ್ತರ ಮೇಲೆ 20 ಜನರಿಗೆ ಒಬ್ರು ಸುಗಮಕಾರ ಅಂತ ಇದ್ರು, ಅಂದ್ರೆ ರಿಪೋರ್ಟ್ ತಗೊಳಕಂತ. ಅವ್ರನ್ನೂ ಹೇಳ್ದೆ ಕೇಳ್ದೇನು ಕೆಲಸದಿಂದ ತೆಗೆದು ಮನೆಗೆ ಕಳಿಸ್ಬಿಟ್ರು. ಈ ತರ ಪದೇ ಅನ್ಯಾಯ ಆಗ್ತಿದ್ದಾರೆ. ಅನ್ಯಾಯ ಆಗ್ತಿದ್ರು ನಾವು ಹೇಗೆ ಸಹಿಸ್ಕೊಂಡು ಸುಮ್ಕೊಂಡಿರ್ಬೇಕ್ರಿ? ಇವ್ರು ಕೂಡ 5,000 ರೂಪಾಯಿ ಸಂಬಳದಲ್ಲಿ ಹಗಲು ರಾತ್ರಿ ದುಡಿತೀವಿ. ಅದಕ್ಕೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ರಿ. ಈ ಆಶಾ ಕಾರ್ಯಕರ್ತರಿಗೆ ನಮ್ಗೆ 10,000 ರೂಪಾಯಿ ಸಂಬಳ ಕೊಡ್ಲಿಲ್ಲ ಅಂದ್ರ ನಾವು ಮುಂದಿನ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಹೋರಾಟ ಅಲ್ರಿ, ಜನ ಸಾಮಾನ್ಯರಿ ಪ್ರತಿ ಮನೆಗೂ ಇದೇ ಆಸೆನೆ ಹೋಗಿರ್ತಾಳ್ರಿ. ಪ್ರತಿ ಮನೆಗೆ ಆಸೆ ಹೋದಾಗ ಕೆಲ್ಸದ ಬಗ್ಗೆ ಹೇಳಂಗಿಲ್ರಿ. ಕಾಂಗ್ರೆಸ್ ಸರ್ಕಾರ ಕೋಟ್ ಹಾಕ್ಬೇಡ್ರಿ ಅಂತ ಹೇಳ್ತೀನಿ. ಪ್ರತಿ ಕರ್ನಾಟಕದಲ್ಲಿ 48,000 ಆಶಾ ಕಾರ್ಯಕರ್ತರಿದ್ದೇವೆ. ಅವ್ರ ಮುಖಾಂತರ ಒಟ್ಟು ಜನಸಾಮಾನ್ಯರಿಗೆ ಕಾಂಗ್ರೆಸ್ ಸರ್ಕಾರ ಕೋಟ್ ಹಾಕ್ಬೇಡ್ರಿ ಅಂತಾನೆ ಮುಟ್ಟಿಸ್ತೀನಿ. ಈ ಮಾತನ್ನ ಬಿಸಿ ಮುಟ್ಕೊಂಡು ಮುಖ್ಯಮಂತ್ರಿಗಳು 10,000 ರೂಪಾಯಿ ನಮ್ಗೆ ಗ್ಯಾರಂಟಿ ಮಾಡಬೇಕು. ನಮ್ಮ ಸವಲತ್ತ ಏನದ ಕೊಡಿಸ್ಬೇಕು. 7,000 ಆಶಾ ಕಾರ್ಯಕರ್ತರನ್ನ ಏನ್ ಕೆಲಸದಿಂದ ತೆಗಿಲತ್ತಾರಲ್ಲ, ಅವ್ರ ಕೆಲಸದಿಂದ ತೆಗೆಯೋದಿಲ್ಲ ಅಂತ ಹೇಳಿ ನಮ್ಗೆ ಆರ್ಡರ್ ಕೊಡ್ಬೇಕು ಇವತ್ತೇ. ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರಿಗೆ, ನಿಮ್ ಗಮನದಲ್ಲಿ ಇರ್ಲಿ. ಆಶಾ ಕಾರ್ಯಕರ್ತರಿಗೆ ಅನ್ಯಾಯ ಮಾಡ್ತಾ ಇದೀರಿ. AC ಕಾರ್ನ್ಯಾಗ ಅಡ್ಡಾಡ್ತೀರಿ, ಒಂದಿನಕ್ಕೆ 5,000 ರೂಪಾಯಿ ಊಟ ಮಾಡ್ತೀರಿ. ಆ 5,000 ರೂಪಾಯಿ ಊಟದಲ್ಲಿ ನಮ್ಮ ಅತ್ತೆ ಮಾವ ಗಂಡ ಮಕ್ಕಳು ಶಿಕ್ಷಣ ನಾವ್ ಹೇಗ್ ಬದುಕ್ಬೇಕ್ರಿ ಸಾಹೇಬ್ರೆ? ನಿಮ್ಮನ್ನೇ ನಂಬ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ನೀವು ಮಾಡ್ತಿರೋದು ಅನ್ಯಾಯ. ಮುಖ್ಯಮಂತ್ರಿಗಳಿಗೆ ನಿಮ್ಮ ಹೆಸರು ಹೇಳಿ ಮೇಡಮ್. ಒಳಸಂಗಂತ್ರಿ, ವಿಜಯಪುರ ಜಿಲ್ಲೆ. ಮಾಧ್ಯಮದ ಮುಖಾಂತರ ನಾವು ಇದೊಂದು ಪತ್ರ ಕೊಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳಿಗೆ. ಇದೇ ರೀತಿ ನಾವು ಹಲವಾರು ಬಾರಿನೂ ನಾವು ಹೋರಾಟ ಮಾಡಿ ಮತ್ತು ಸಂಘಟನೆ ಕೂಡಿ ನಮ್ಮ ಆಶಾ ಕಾರ್ಯಕರ್ತರು ಪದೇ ಬಂದು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡೋದಕ್ಕೆ ಅವ್ರು ಹೋಗಿ ಅಲ್ಲಿ ಸ್ಟೇಟ್ ಲೆವೆಲಲ್ಲಿ ಮುಖ್ಯಮಂತ್ರಿಗಳು ಕೊಡೋದು, ಅವ್ರು ತೊಗೊಂಡು ಅಷ್ಟೇ ಕುಂದ್ರದು ಮಾಡ್ಲಾಗತ್ತಾರ. ಆದರೂ ಆಶಾ ಕಾರ್ಯಕರ್ತರು ರೊಚ್ಚಿಗೆಳಿಸೋದಂತೂ ಗ್ಯಾರಂಟಿ ಸರ್. ಇದು ಏನು ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ರು ಮತ್ತು ಏನು ಮಾತು ಕೊಟ್ಟಿದ್ರು, ಹೋಸಲ ಜನವರಿಯಲ್ಲಿ ನಾವು ಹೋರಾಟ ಮಾಡಿದೆವು. 3 ದಿನ ಅತಿ ಹೋರಾಟ ಮಾಡಿದೆವು, ಅನಿರ್ದಿಷ್ಟ ಹೋರಾಟ. ಆ ಹೋರಾಟದಲ್ಲಿ ಬಂದು ದಿನೇಶ್ ಗುಂಡೂರಾವ್ ಸರ್ ಮತ್ತು ಮುಖ್ಯಮಂತ್ರಿ ಸರ್ ಬಂದು ನಮಗೇನು 10,000 ರೂಪಾಯಿ ಕೂಡಲೇ ನಾವು ನಿಮಗೆ ಜಾರಿಗೆ ಮಾಡ್ತೀವಿ ಅಂದರು. ಆ 10,000 ರೂಪಾಯಿ ಕೂಡ ಜಾರಿಗೆ ಮಾಡಿದ್ದು ಇಲ್ಲಿವರೆಗೆ 1 ವರ್ಷ ಆಯಿತು. 1 ವರ್ಷ ಮೇಲೆ ಮತ್ತೆ 2 ತಿಂಗಳಾಯಿತು, ಇಲ್ಲಿವರೆಗೆ ನಮ್ಗೆ ಗೌರವಧನ ಬಿಡುಗಡೆ ಆಗಿಲ್ಲ. ಮತ್ತು ಅಧಿವೇಶನದಲ್ಲಿ 2,000 ಆಶಾ ಕಾರ್ಯಕರ್ತೆ ಮತ್ತು ಬಿಸಿ ಊಟದ ಅಂಗನವಾಡಿಗೆ 3 ಜನಕ್ಕೂ ನಾವು ಗೌರವಧನ 1,000 ಕೆಲಸ ಮಾಡ್ತೀವಿ ಅಂದರು. ಆಶಾ ಕಾರ್ಯಕರ್ತರು ಮಾತ್ರ ಗೌರವಧನ ನಮ್ಗೆ ಬಿಡುಗಡೆ ಮಾಡಿಲ್ಲ. ಬಿಸಿ ಊಟದ ಅಂಗನವಾಡಿಗೆ ಬರ್ತಾ ಇದೆ. ಮತ್ತು 7,000 ಆಶಾ ಕಾರ್ಯಕರ್ತರನ್ನ ನಿಂದ್ರಿಕಿಲೆ ವಜಾಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಮೊದಲಿಗೆ ಕೆಲಸ ಮಾಡಾಗ 7,000 ಪಾಪ್ಯುಲೇಷನ್ ಸರ್ವೆ ಮುಖಾಂತರ ಜನಸಂಖ್ಯೆ ಮುಖಾಂತರ ತಗೋತೀವಿ ಮತ್ತು ವಯಸ್ಸಾದ್ರೂ ತೆಗಿತೀವಿ ಅಂತ ನಮ್ಗೆ ಹೇಳಿದ್ರು. ಏನಾದರೂ ನಮ್ಗೆ ಆರ್ಡರ್ ಕೊಟ್ಟು ತೊಗೊಂಡಿದ್ರಾ ನೀವು? ಈ ನಿಮ್ಮ ಮನಸ್ಸಿಗೆ ಬಂದಾಗೆ ನಾವು ಏನು ಗೌರವಧನ ಬಿಡುಗಡೆ ಮಾಡೋದು ಕೇಳಕತ್ಕೊಂಡು ಒಂದು ಜಾರಿಗೆ ಮಾಡಕತ್ತೀರಿ. ಆಶಾ ಕಾರ್ಯಕರ್ತರು ತೆಗೆಯೋದು, ಶಿಕ್ಷಣ ಮುಖಾಂತರ ಅವ್ರಿಗೆ ವಜಾಗೊಳಿಸೋದು ಮತ್ತು ವಯಸ್ಕರಿಗೆ ವಜಾ ಕಳಿಸೋದು ಮತ್ತು ಗೌರವಧನ ಬಿಡುಗಡೆ ಮಾಡೋದು ಎಷ್ಟಿನ ಅಂತ ಕೇಳ್ಕೊತ ಹೋಗೋನು. ನಾವು ಕೂಡಲೇ ಈ ಸತಿ ಏನು ಕೊಟ್ಟಂಥ ಮಾತು ನಡೆದುಕೊಂಡ್ರೆ ಸರ್ಕಾರಕ್ಕೆ ನಾವು ಒಳ್ಳೇದ ನಾವು ಮುಖ್ಯಮಂತ್ರಿ ಸರ್ಗೆ ನಾವು ಒಳ್ಳೇದು ಹೇಳ್ತೀವಿ. ಇಲ್ಲಿಲ್ಲ ಅಂತ ನಮ್ಗೆ ಇದೇ ರೀತಿನೂ ನಮ್ಗೆ ಅವ್ರು ಮುಂದೆ ಒರೆಸ್ಕೊತಾ ಹೋದ್ರಂತ ಇನ್ನೂ ಆಶಾಕರ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಜರೂರಾಗಿ ನಾವು ಹೋರಾಟ ಮಾಡ್ತೀವಿ ಮತ್ತು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಸರ್ಗೆ ಎಚ್ಚರ ಕೊಡ್ತಾ ಇದ್ದೀನಿ. ಕೂಡಲೇ ಏನೇನು ಜನವರಿಯಲ್ಲಿ ನಮಗೆ ಏನೇನು ಆಶ್ವಾಸನೆ ಕೊಟ್ಟಿದ್ದೀರಾ ಕೂಡಲೇ ಜಾರಿಗೆ ಮಾಡಬೇಕು. ಇಲ್ಲ ಅಂದ್ರೆ ನಮ್ಮ AITUC ಜಿಂದಾಬಾದ್ ಕಡೆಯಿಂದ ನಮ್ಮ ಸಂಘಟನೆ ಕಡೆಯಿಂದ ಮತ್ತೆ ನಾವು ಫ್ರೀಡಂ ಪಾರ್ಕ್ಗೆ ಮತ್ತೆ ಹೋರಾಟಕ್ಕೆ ಇಳಿಯೋದಂತೂ ಗ್ಯಾರಂಟಿ. ಇದೇ ಒಂದು ಕೊನೆಗೊಳಿಸ್ತಾರೆ ಅಂತ ಹೇಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನಪೂರ್ವಕವಾಗಿ ನಾವು ಆಶಾ ಕಾರ್ಯಕರ್ತರ ಕಡೆಯಿಂದ ಬೇಡ್ಕೋತಾ ಇದ್ದೀವಿ. ಕೂಡಲೇ ಏನು ಜಾರಿಗೆ ಮಾಡಿರಲ್ಲ ಅದು ಕೂಡಲೇ ಹಣ ಬಿಡುಗಡೆ ಆಗಬೇಕು. 7,000 ಆಶಾ ಕಾರ್ಯಕರ್ತರಿಗೆ ಏನಾದರೂ ನೀವು ವಜಾಗೊಳಿಸ್ತಾ ಇದ್ದೀರಲ್ಲ ಆ ಕೂಡಲೇ ನಿಂದ್ರಿಸ್ಬೇಕಂತ ಹೇಳ್ಕೊತಾ ಇದ್ದೀನಿ. ಇಷ್ಟು ವರ್ಷ 9 ವರ್ಷ 16 ವರ್ಷ ಆಯಿತು, 17 ವರ್ಷ ಆಯಿತು. ವಯಸ್ಸಾದರನ್ನು ತಗೊಂಡು ಮುಪ್ಪಾದಂಥ ಮೊಮ್ಮಕ್ಕಳು ಕಾಣುವ ವಯಸ್ಸಲ್ಲಿ ಸತ ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ. ಡ್ಯೂಟಿ ಆದರೂ ಏನಾರ ಕುಂದೆ ಕೊರತೆಗಳಾಗಿದೆ. ಹಗಲ ರಾತ್ರಿ ಅನ್ನೋದೇ ನಮ್ಮ ಆಶಾ ಕಾರ್ಯಕರ್ತರು ಮನೆ ವಯಸ್ಸನ್ನು ಮೀರಿ ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ.
ಡ್ಯೂಟಿ ಮಾಡಿದ್ರು ಕೂಡ ಇವರು ವಯಸ್ಸಿಗೆ ಮುಖಾಂತರ ತೆಗೆದು ಹಾಕ್ತೀವಿ. ಹೇಳಾರು ತಗೊಂಡ್ಕೆ ಈ ಒಮ್ಮಲ್ದ ಮನೆ ತೆಗಿತಿ ಅಂತ ಅದು ಕೂಡಲೇ ನಿಂದಿಸಬೇಕು. 7,000 ಆಶಾ ಕಾರ್ಯಕರ್ತರು ಏನು ವಜೆ ಮಾಡ್ತಾ ಇದ್ರಲ್ಲ ಅದು ಕೂಡಲೇ ನಿಂದಿಸಬೇಕು. ನೀವೇನು ಅಧಿವೇಶನದಲ್ಲಿ ಮಾತು ಕೊಟ್ಟಿಲ್ಲ ಅದು ಕೂಡಲೇ ಜಾರಿಗೆ ಮಾಡಬೇಕು. ಇಲ್ಲ ಅಂದರೆ ನಮಗೆ ಹೋರಾಟ ಇನ್ನೂ ಅತಿ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಅತಿ ಜರೂರಾಗಿ ನಾವು ಫ್ರೀಡಂ ಪಾರ್ಕ್ಗೆ ಬರ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಎಚ್ಚರ ಕೊಡ್ತಾ ಇದ್ದೀವಿ. ಆಶಾ ಅದು ಆದಮೇಲೆ ಇನ್ನು ಕೆಲವೊಂದು ಕಿರಿಕಿರಿಗಳು ಸರ್, ಮೇಲಾಧಿಕಾರಿಗಳು ಕಿರಿಕಿರಿ, ಸಣ್ಣ ಪುಟ್ಟ ಕೆಲಸ ಇವ್ರದಲ್ಲದ ಕೆಲಸವನ್ನು ಇವ್ರಿಗೆ ಹಚ್ತಾರೆ ಸರ್. ಈಗ ಸ್ಕೂಟಮ್ ತರೋದು ಇವ್ರದ್ದು ಅಲ್ಲೇ ಅಲ್ಲ, ಇವ್ರಿಗೆ ಹ್ಯಾಂಡ್ ಗ್ಲೌಸ್ ಕೊಡಬೇಕು, ಫೆಸಿಲಿಟೀಸ್ ಕೊಡಬೇಕು, ಇವ್ರಿಗೆ ಕೊಡೋದಲ್ಲ. ಅದು ANMಗಳು ತರಬೇಕು ಸರ್. ಅವ್ರು ANMಗಳು ಮತ್ತು ಮೆಡಿಕಲ್ ಆಫೀಸರ್ಗಳು ಕೂತ್ಕೊಂಡು ಇವ್ರನ್ನ ತಳ್ತಾರೆ, ಹೋಗಿ ತೊಂಬರಿ. ಆಮೇಲೆ ವ್ಯಾಕ್ಸಿನ್ ಕ್ಯಾರಿಯರ್ ತೊಗೊಂಡು ಹೋಗ್ರಿ, ಅದು ಕೂಡ ANM ಅವ್ರ ಕೆಲಸ. ಈಗ ಹೆಂಗೆ ಏನಂದ್ರೆ ಸರ್, ಇವರು ಇಡೀ ಡಿಪಾರ್ಟ್ಮೆಂಟಲ್ಲಿ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಆಶಾ ಕಾರ್ಯಕರ್ತರು ಅಂದರೆ ಬಿಟ್ಟು ದುಡಿಯುವಂಥ ಕೂಲಿ ಆಳುಗಳು. ಏನು ಬೇಕಾದರೂ ಕೆಲಸ ಅವ್ರಿಗೆ ಹೇಳ್ಬೋದು. ಇವ್ರು ಡಿಪಾರ್ಟ್ಮೆಂಟ್ ಏನೂ ಇಲ್ಲೇ ಇರ್ತಕ್ಕಂಥ ಕೆಲಸಗಳನ್ನೇ ಇವ್ರಿಗೆ ಹೆಚ್ಚಾಗಿ ಹೇಳ್ಬೋದು. ಏನು 50 ಕೆಲಸ ಮಾಡಿರ್ತಾರೆ. ಒಂದು ಬೇರೆ ಏನೇ ಕೆಲಸ ಬಂದ್ರೆ ಸರ್ಕ್ಯುಲರ್ ಬಂದ್ರೆ ಮೊದಲು ಆಶಾ ಕಾರ್ಯಕರ್ತರೇ ಮುಂಕಟ ಮಾಡೋದು ಸರ್. ನಾವೇ ಕೆಲಸ ಮಾಡ್ಕೊಡ್ಬೇಕ್ರಿ. ನಾವು ಏನಕ್ಕೆ ಹೆಚ್ಚಾಗಿ ಕೇಳ್ತಿಲ್ರಿ. ನಮ್ಮ ಏನು ಮುಖ್ಯಮಂತ್ರಿಗಳು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್, ಅದು ತುರ್ತಾಗಿ ನಮ್ಗೆ 10,000 ರೂಪಾಯಿ ಗೌರವಧನ ಬಿಡುಗಡೆ ಮಾಡಬೇಕು. ಬಜೆಟ್ ಮಂಡನೆ ಮಾಡಿರಲಿ ಅಂಗನವಾಡಿ ಕಾರ್ಯಕರ್ತ ಆಶಾ ಕಾರ್ಯಕರ್ತರು ಬಿಸಿ ಹುಡಿದ್ರೆ 3 ಜನಕ್ಕೂ ನಮ್ಗೆ ಗೌರವಧನ 1,000 ರೂಪಾಯಿ ಹೆಚ್ಚು ಮಾಡ್ಯಾರ ಸರ್. ಅಂಗನವಾಡಿ ಬಿಸಿ ಹುಡಿದ್ರೆ ಅಷ್ಟೇ ಬರ್ತಾರೆ ಸರ್. ಆಶಾ ಕಾರ್ಯಕರ್ತ ನಾನು ಪಾಪ ಮಾಡೀವಿ ಸರ್. ಆಶಾ ಕಾರ್ಯಕರ್ತರಿಗೆ ಯಾಕೆ ಕೊಡಲ್ಲ ಸರ್? ಅಧಿವೇಶನದಲ್ಲಿ ಯಾಕೆ ಕೊಡಲ್ಲ? ಅವ್ರಿಬ್ಬರ ಹೆಸರು ಹೇಳ್ಬೇಕಾಗಿತ್ತು ಸರ್. ನಮ್ಮ ಆಶಾ ಕಾರ್ಯಕರ್ತರಿಗೂ ಬಿಡುಗಡೆ ಮಾಡೋದು ಯಾಕೆ ಹೇಳ್ಬೇಕು ಸರ್? ಅದೇನು ತುರ್ತಾಗಿ ಏನು ಎಲ್ಲಿವರೆಗೆ ನಾವು ಬಿಡುಗಡೆ ಮಾಡ್ಯಾರ ಸರ್, ಅಲ್ಲಿಂದ ಹಣ ನಮ್ಗೆ ಆಶಾ ಕಾರ್ಯಕರ್ತರಿಗೆ ಬಿಡುಗಡೆ ಆಗಬೇಕು ಸರ್. 10,000 ರೂಪಾಯಿ ಗೌರವಧನ ನಮಗೆ ತುರ್ತಾಗಿ ಗೌರವಧನ ಬಿಡುಗಡೆ ಮಾಡಬೇಕು. ನಮ್ಗೆ ಏನು ನಮ್ಮ ಆಗೋ ತೊಂದರೆಗಳು ಏನಾದಾರು ಸರ್, ನಾವು ನಮ್ಮ AIUTC ಮುಖಾಂತರ ನಾವೇನು ಪತ್ರ ಮುಖಾಂತರ ಸಲ್ಲಿಸಿವಿ ಸರ್, ಅದನ್ನ ತುರ್ತಾಗಿ ನಾವು ಎಲೆಕ್ಷನ್ ಟೈಮ್ದಾಗ ಸರ್ ಮುಖ್ಯಮಂತ್ರಿಗಳು ನಮ್ದು ಸರ್ಕಾರ ಬಂದ್ರೆ ನಿಮ್ಗೆ 5,000 ರೂಪಾಯಿ ಇದ್ದಿದ್ದು 3,000 ರೂಪಾಯಿ ಸೇರಿ ತಿಂಗಳಿಗೆ 8,000 ರೂಪಾಯಿ ಸಂಬಳ ಕೊಡ್ತೇವೆ, ನಮ್ಮ ಸರ್ಕಾರ ಬಂದ್ರೆ ಕೊಡ್ತೇವೆ, ವೋಟ್ ಹಾಕ್ರಿ ಅಂತ ಕೈ ಮುಗಿದು ಕೇಳಿದ್ರು. ಈಗ ನಾವೇ ಕೈ ಮುಗಿದು ಕೇಳಿದ್ರು ಸರ್, ನಮ್ಗೆ 5,000 ರೂಪಾಯಿ ಮೇಲೆ 5 ರೂಪಾಯಿನೂ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಏನು ನುಡಿದಿದ್ರಲ್ಲ ಅದನ್ನ ನಡೀತಾನೆ ಇಲ್ಲ. ಅವ್ರು ಮುಖ್ಯಮಂತ್ರಿ ಆಗಕ್ಕೆ ಯೋಗ್ಯರೇ ಅಲ್ಲ ಅಂತ ಅನಿಸ್ತೈತ್ರಿ ಸರ್. ನನ್ಗೆ ಅಷ್ಟು ಕೆಟ್ಟ ತಾಪ ಆಗತೈತ್ರಿ. ಮಕ್ಕಳು ಮರಿ ಪಟ್ಟಿ ಜೀವನ ನಡೀತಿಲ್ರಿ ಸರ್. ಅವ್ರ ಮನೆಯೊಳಗೂ ಹೆಣ್ಣು ಮಕ್ಳಿದ್ರೆ ಇದೇ ಪರಿಸ್ಥಿತಿ ಆಗಿದ್ರೆ ಸುಮ್ಮನೆ ಇರ್ತಿದ್ರ ಇವರು? ಇಲ್ಲ, AC ಕಾರ್ ಒಳಗೆ ಕೂತ್ ಅಡ್ಡಾಡಿ ಊಟಕ್ಕೆ ಖರ್ಚು ಮಾಡ್ತಾರೆ ಸರ್ ಇವ್ರು. ಒಂದ್ ದಿನಕ್ಕೆ 5,000 ರೂಪಾಯಿ. ನಾವು 5,000 ರೂಪಾಯಿದಾಗ 1 ತಿಂಗಳು ಜೀವನ ಮಕ್ಕಳು ಮರಿ ಎಲ್ಲಾನು ಕಳಿಬೇಕು. ಇಷ್ಟು ಕಷ್ಟ ಆಗತ್ತಿದೆ ಸರ್ ನಮ್ಗೆ. ಇವ್ರಿಗೆ ಯಾಕೆ ಬೇಕ್ರಿ ಸರ್ ನಮ್ಮ ಕೆಲಸ ಇವರಿಗೆ? ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಇವ್ರಿಗೆ ಯಾವ ಒಂದು ಫೆಸಿಲಿಟೀಸು ಇಲ್ಲ. ಹೆಸರಿಗೆ ಒಂದು ಯೂನಿಫಾರ್ಮ್ ಕೊಟ್ಟಾರೆ, ಅದನ್ನ ಬಿಟ್ಟರೆ ಮತ್ತಿನ್ನೇನು ಇಲ್ಲ. ಅದು ಪಗಾರ ಸರ್ 5,000 ರೂಪಾಯಿ ಗೌರವಧನ ಅದು 3 ತಿಂಗಳು 4 ತಿಂಗಳ ಮೇಲೆ. ಅದು ನಾವು ಮೀಟಿಂಗ್ ಅಲ್ಲಿ ಕೇಳಿ ಚರ್ಚೆ ಮಾಡಿ ಅದು ಬೇರೆದವರಿಗೆ DSS ಅವರಿಗೆ ನಮ್ಮ ಸರ್ಗಳು ಕೇಳಿದಾಗ ಅದು 1 ತಿಂಗಳು ಹಾಕೋದು. 3 ತಿಂಗಳು ಬಾಕಿ ಇರ್ತಾರೆ, 1 ತಿಂಗಳು ಹಾಕ್ತಾರೆ ಸರ್. 1 ತಿಂಗಳ 3 ತಿಂಗಳು ನಮ್ಮ ಉಪಜೀವನ ಹೇಗೆ ನಡೀಬೇಕು ಹೇಳಿ ಸರ್? ಅದೊಂದು ವಯಸ್ಸಾದರೂ ರಿಟೈರ್ಮೆಂಟ್ ಅದಾರಿ ಸರ್. ಮೊದಲ ಏನು ರಿಟೈರ್ಮೆಂಟ್ ಇಲ್ಲ, ಎಜುಕೇಶನ್ ಇಲ್ಲಾರೆ ತೊಗೊಂಡಾರಿ ಸರ್. ಈಗ ವಯಸ್ಸಾದವ್ರಿಗೆ ತೆಗಿತೀವಿ ಮತ್ತು ಜನಸಂಖ್ಯೆ ಕಡಿಮೆ ಇದ್ದವ್ರಿಗೆ ತೆಗಿತೀವಿ ಹೇಳಿ ತುರ್ತಾಗಿ 7,000 ಆಶಾ ಕಾರ್ಯಕರ್ತ ವಜೆಗೊಳಿಸಾಕತ್ತಾರೆ ಸರ್. ಮೊದಲೇನಾದ್ರು ತೊಗೊಂಡ್ರೆ ಈ ಹೋರಾಟ ಎಂದು 10,000 ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದೆ ಒಂದೊಂದು ಇದಕ್ಕೆ ಜಾರಿಗೆ ತರಲಾಕತ್ತಾರೆ ಸರ್. ಮೊದಲು ತೋಡ್ತೀವಿ ಸರ್. ಅವರು ಫೆಸಿಲಿಟೇಟರ್ನು ಏನೋ ಇಲ್ಲಾರೆ ಮಾಡಿ ಒಮ್ಮೆ ಸಡನ್ಲಿ ತೆಗೆದುಬಿಟ್ಟು ಸರ್. 1 ವರ್ಷ ತೆಗೆದುಬಿಟ್ಟಾರೆ ಆಲ್ರೆಡಿ. ಫೆಸಿಲಿಟೇಟರ್ ಪೋಸ್ಟ್ ಇಲ್ಲ ಈಗ. ಸೊ ಈ ಸಮಸ್ಯೆಗಳು ಸರ್ ನಿಮಗೆ ಭಾಳ ಎಲ್ಲರೂ ಪ್ರತಿ ಮೀಟಿಂಗಲ್ಲಿ ಆಶಾ ಅಂಗನವಾಡಿ ಬಂದೇ ಬರ್ತದೆ. ಇವರೆಲ್ಲ ಹೇಳ್ರಿ ರೂಟ್ ಲೆವೆಲ್ ವರ್ಕ್ ಮಾಡ್ತಾರೆ, ನಿಮಗೂ ಕೂಡ ಬರ್ತದೆ ಮಾಡಬೇಕು. ಸ್ವಲ್ಪ ಇವರು ಕಷ್ಟ ನಷ್ಟನ ದಯವಿಟ್ಟು ಬರೀ ಮನವಿ ಪತ್ರ ಕಳಿಸ್ಬೇಡ್ರಿ. ನಿಮ್ಮ ಎಮೋಷನ್ ಕೂಡ ಇದ್ರ ಜೊತೆ ಬರೋದು. ಇವರು ವರ್ಕಿಂಗ್ ಕಂಡೀಷನ್ನ ಸರ್ಕಾರ ಗಮನಕ್ಕೆ ತರಬೇಕು ಅಂತ ನಾವು ಮನವಿ ಮಾಡ್ತೇವೆ ಸರ್.